ಅಣ್ಣ ಪುಟಿ, ಯಾಕಮ್ಮ? ಯಾಕೆ ಕಿರ್ಚ್ಕೊಂಡ್ ಬಂದೆ? ಏನಾಯ್ತು? ಹಾ, ಮಾಡೋದೆಲ್ಲ ಮಾಡಿ ಮಳ್ಳನ್ ತರ ಏನಾಯ್ತು ಅಂತ ಕೇಳ್ತಿದ್ಯಾ? ಓ, ನನಗ್ ಇವಾಗ ಅರ್ಥ ಆಯ್ತು. ನೀನ್ ಯಾಕೆ ಎಲೆಕ್ಷನ್ ನಿಲ್ದೆ, ನನ್ನ ಎಲೆಕ್ಷನ್ ನಿಲ್ಲಿಸ್ದೆ ಅಂತ. ಯಾಕೆ ಜ್ಯೋತಿನ್ ಗೆಲ್ಲಿಸ್ದೆ, ನನ್ನನ್ ಗೆಲ್ಲಿಸ್ದೆ ಅಂತ. ಯಾಕಮ್ಮ? ಹಾ, ನೀನ್ ಜವಾಬ್ದಾರಿ ಎಲ್ಲ ನನ್ ಮೇಲ್ ಹಾಕಿ ತಾವಮ್ಮ ಅವ್ರ ಜೊತೆ ಡ್ಯೂಯೆಟ್ ಹಾಡಕ್ಕೆ. ಏನ್ ಹೇಳ್ತಾ ಇದ್ಯಮ್ಮ ನೀನು? ನೀನ್ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಓ, ಗೊತ್ತಾಗ್ತಿಲ್ವಾ? ರಾತ್ರಿ ಪ್ರೇಮ ಪತ್ರ ಕೊಡಕ್ ಹೋಗಿದ್ರಲ್ಲ, ಅದ್ರ ಬಗ್ಗೆ. ಈಗ ಗೊತ್ತಾಗಿಲ್ವಾ? ಶಿವಣ್ಣ, ಹಂಗೆ ಗುರಾಯಿಸ್ಬೇಡ ಮ್ಯಾಟ್ರ್ ಲೀಕ್ ಆಗಿದೆ ಅನ್ಕೊಂಡು ನಾಲ್ಗೆ ಜಾರ್ ಬಿಡ್ತು. ಮ್ಯಾಟ್ರ್ ಲೀಕ್ ಮಾಡಿದ್ ನಾನಲ್ಲ ಕಣಪ್ಪ. ಹಲೋ ಬಾಸ್, ಅವನೇನ್ ಗುರಾಯಿಸ್ತಿದ್ದೀರಾ? ಇಲ್ಲೋಡು. ಪುಟಿ, ನಾನೇನ್ ಗುರಾಯಿಸ್ತಾ ಇಲ್ಲ, ಸುಮ್ಮನೆ ಹಾಗೆ ನೋಡ್ತಾ ಇದ್ದೆ ಅಷ್ಟೇ. ಕುಂಬಳಕಾಯಿ ಕಳ್ಳ ಅಂದ ತಕ್ಷಣ ಹೇಕಲ್ ಮುಟ್ ನೋಡ್ಕೊಂಡ್ಯಲ್ಲ, ಆಗ್ಲೇ ಕನ್ಫರ್ಮ್ ಆಯ್ತು ನೀನ್ ಕಳ್ಳ ಅಂತ. ವಿಷಕ್ ಬಾ. ಪುಟಿ, ಏನಿಲ್ಲ, ಲೆಟ್ರು, ಅರ್ಜಿ, ಪತ್ರ, ಅದು ಯಾವ ಲೆಟ್ರು, ಯಾವ ಅರ್ಜಿ, ಯಾವ ಪತ್ರ? ಹೇಳು 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 ಹೇಳು. ಪುಟಿ, ಹೇಳ್ತೀನಿ, ಬಿಡು. ಹಾ, ಜ್ಯೋತಿ ಪ್ರೀತಿನ ಪಡೆಯೋದಕ್ಕೆ ಏನೋ ಒಂದು ಪ್ರಯತ್ನ ಪಟ್ಟೆ. ಏನಾಯ್ತು? ತುಸ್ಸಾಯ್ತು. ಪರವಾಗಿಲ್ವೇ ನಮ್ಮಣ್ಣ? ರಾಮ್ ವಿಷಯದಲ್ಲಿ ಟೆನ್ಷನ್ ಇದ್ರು, ಜ್ಯೋತಿ ವಿಷಯದಲ್ಲಿ ರೋಮಿಯೋ ಆಗಿದ್ದಾನೆ. ಸೂಪರ್. ಸುಮ್ಮನೆ ಇರು ಪುಟಿ. ಅಣ್ಣ ಹೇ, ನೋಡಕ್ಕೆಪ್ಪ ನಾಚ್ಕೋತಿದ್ದಾನೆ ನಮ್ಮಣ್ಣ. ದೇವ್ರೆ, ನಮ್ಮಣ್ಣ ಯಾವಾಗ್ಲೂ ಹೀಗೆ ನಗ್ನಗ್ತಾ ಇರ್ಬೇಕು. ರಾಮ್ ಟೆನ್ಷನ್ ದೂರ ಆಗಿ ಜ್ಯೋತಿ ಪ್ರೀತಿ ಗೆದ್ದು ಇಬ್ರು ಒಂದಾಗಿ ಸಂತೋಷವಾಗಿರೋ ತರ ಆಗ್ಬೇಕು.